ಬಹುಶಃ ಈಗ ಈ ಬೆಳವಣಿಗೆ ಅಥವಾ ಈ ಫಲಿತಾಂಶ ತೇಜಸ್ವಿ ಯಾದವ್ಗೂ ಕೂಡ ಆತ್ಮಾವಲೋಕನದ ಸಮಯವಾ ಅಂತ. ಯಾಕಂದ್ರೆ ಈ ಹಿಂದೆ ನಾವು ಆರ್ಜೆಡಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದೀವಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದಂತ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷ, ಇವತ್ತು ಈ ರೀತಿಯ ದಯನೀಯ ಪರಿಸ್ಥಿತಿಯನ್ನ ಕಾಣ್ತಾ ಇದೆ ಅಂತಂದ್ರೆ ಅದಕ್ಕೆ ತನ್ನ ಸಂಘ ಮಾಡಿದ್ದ ಕಾಂಗ್ರೆಸ್ ಪಾರ್ಟಿಯೇ ಕಾರಣ. ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ ಬಿಹಾರ್ ಚುನಾವಣೆಯನ್ನ ಅದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಬಿಹಾರ್ ನೆಲದಲ್ಲಿ ಕೊಡಬಹುದಿತ್ತೋ ಏನೋ, ಅಥವಾ ಬಿಹಾರದ ಜನರು ಕೂಡ ಇವರನ್ನ ಅಪ್ತಿದ್ರೋ ಏನೋ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಸಹವಾಸ ಮಾಡಿದ್ದಕ್ಕೆ ಇವತ್ತು ಈ ರೀತಿಯ ನಿರಾಸೆಯನ್ನ ಅವರು ಅನುಭವಿಸಬೇಕಾಗಿದೆ. ಹಾಗಿದ್ರೆ ತೇಜಸ್ವಿ ಯಾದವ್ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸಹವಾಸವೇ ಬೇಡ, ಇನ್ಮೇಲೆ ಏನಿದ್ರು ಸ್ವತಂತ್ರ ಅನ್ನುವಂತ ನಿರ್ಧಾರಕ್ಕೆ ಬರಬಹುದಾ? ಅಲ್ಲ, ನಾನು ಕಾಂಗ್ರೆಸ್ ಕಾರಣದಿಂದಲೇ ತೇಜಸ್ವಿ ಆರ್ಜೆಡಿ ಪಕ್ಷದ ಪರ್ಫಾರ್ಮೆನ್ಸ್ ಇಷ್ಟು ಕೆಟ್ಟದಾಗಿದೆ ಅಂತ ನಾನೇನು ಹೇಳೋದಿಲ್ಲ. ಆರ್ಜೆಡಿ ಅಥವಾ ಕಾಂಗ್ರೆಸ್ಗೆ ನಿತೀಶ್ ಕುಮಾರ್ ಅವರನ್ನ ಅಥವಾ ಎನ್ಡಿಎ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿಕ್ಕೆ ಇಶ್ಯೂಗಳಿರಲಿಲ್ಲ. ಮಿಸ್ಗವರ್ನೆನ್ಸ್ ಬಗ್ಗೆ ಅಲ್ಲಿ ಆರೋಪ ಮಾಡಲಿಕ್ಕೆ ಏನೂ ಇರಲಿಲ್ಲ. ಭ್ರಷ್ಟಾಚಾರದ ಆರೋಪಗಳು ಕೂಡ ಅಲ್ಲಿ ಚುನಾವಣಾ ಕಣದಲ್ಲಿ ಕಂಡು ಬಂದಿರಲಿಲ್ಲ. ಆಯ್ತು, ಎನ್ಡಿಎ ಸರ್ಕಾರ ಅಥವಾ ನಿತೀಶ್ ಕುಮಾರ್ ಅವರನ್ನ ಸ್ವಜನ ಪಕ್ಷಪಾತದ ಮೇಲೆ ಆರೋಪ ಮಾಡೋಣ ಅಂತ ಹೇಳಿದ್ರೆ ಅವರು ತಮ್ಮ ಮಗನನ್ನ ಪಕ್ಷ ರಾಜಕಾರಣಕ್ಕೆ ತಂದೇ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಅದರ ಜೊತೆಗೆ ಅವ್ರ ಬಗ್ಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ. ಗವರ್ನೆನ್ಸ್ ಅಲ್ಲಿ ರಸ್ತೆಗಳನ್ನ ಚೆನ್ನಾಗಿ ಮಾಡಿದ್ದಾರೆ, ನಗರ ಪಟ್ಟಣಗಳು ಇಂಪ್ರೂವ್ ಆಗ್ತಾ ಇದೆ, ಮೂಲಸೌಕರ್ಯ ಸುಧಾರಿಸ್ತಾ ಇದೆ, ರಸ್ತೆಗಳು ಚೆನ್ನಾಗಿ ಆಗ್ತಾ ಇದೆ. ಗ್ರಾಮೀಣ ಭಾಗಗಳು ಇನ್ನೂ ಕೂಡ ಇಂಪ್ರೂವ್ ಆಗಬೇಕು. ನಾನು ಖಂಡಿತ ಒಪ್ಕೊಳ್ತೇನೆ. ಬಿಹಾರ ಇನ್ನೂ ಕೂಡ ಕರ್ನಾಟಕ ಹೋಲಿಸಿದ್ರೆ ಒಂದು 50 ವರ್ಷ 60 ವರ್ಷ ಹಿಂದೆ ಇದೆ. ಹಾಗಂತ 2005 ಪೂರ್ವದ ಪರಿಸ್ಥಿತಿಯನ್ನು ನೋಡಿದ್ರೆ ಈಗಿನ ಪರಿಸ್ಥಿತಿ ತುಂಬಾ ಬೆಟರ್ ಇದೆ. ಹೀಗಾಗಿ ಬಹುಶಃ ಬಿಹಾರದವರು ನಾವು ಈ ಬದಲಾವಣೆಗೆ ತೆರೆದುಕೊಳ್ಳಲಿಕ್ಕೆ ನಿತೀಶ್ ಕುಮಾರ್ ಅವರೇ ಕಾರಣ. ನಮಗೆ ಮತ್ತೆ ಪುನಃ ಪರಿವರ್ತನೆ ಬೇಕಾಗಿಲ್ಲ, ಇವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಹಾಗಾಗಿ ಇವರೇ ಮುಂದುವರಿಲಿ ಅನ್ನೋ ಒಂದು ಮನಸ್ಥಿತಿ ಇರ್ಬೋದು. ಅದರ ಜೊತೆಗೆ ನಿತೀಶ್ ಕುಮಾರ್ ಅವರಿಗೆ ಬಹುತೇಕ ಇದೊಂದು ಕೊನೆ ಚುನಾವಣೆ. 20 ವರ್ಷ ಒಳ್ಳೆ ಆಡಳಿತ ಕೊಟ್ಟಂತ ವ್ಯಕ್ತಿಗೆ ನಾವು ಮತ್ತೆ ಅವರನ್ನ ಸೋಲಿಸುವಂತ ಕೆಲಸ ಮಾಡೋದು ಬೇಡ ಅನ್ನೋ ಒಂದು ಪಾಸಿಟಿವ್ ಇದರಿಂದ. ಹಾಗಂತ ನಿತೀಶ್ ಕುಮಾರ್ ಆ ಕಾರಣಕ್ಕಾಗಿ ಇಮೋಷನಲ್ ಕಾರಣಕ್ಕಾಗಿ ಏನು ಜನ ಮತ ಹಾಕಿಲ್ಲ. ಗುಡ್ ಗವರ್ನೆನ್ಸ್ ಖಂಡಿತ ಎದ್ದು ಕಾಣುತ್ತೆ, ಜನರೇ ಅದನ್ನು ಹೇಳ್ತಾರೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಬಹುಶಃ ಎನ್ಡಿಎಗೆ ಪ್ಲಸ್ ಆಗಿ ವರ್ಕೌಟ್ ಆಗಿದೆ. ಬಹುಶಃ ಅವರು ಸಂಘಟನಾತ್ಮಕವಾಗಿ ಆರ್ಜೆಡಿ ಇನ್ನೂ ಕೂಡ ಫಾರ್ಮಿಡಬಲ್ ಆಗಬೇಕಿತ್ತು. ಕಾಂಗ್ರೆಸ್ ಅವರಿಗೆ ಒಂದು ಒಳ್ಳೆ ಸಾಥಿ ಆಗಿಲ್ಲ. ಕಾಂಗ್ರೆಸ್ಸೇ ಒಂದು ದೊಡ್ಡ ಬ್ಯಾಗೇಜ್ ಆಗಿದೆ. ಕಾಂಗ್ರೆಸ್ನಲ್ಲಿ ಪ್ರಬಲ ಸ್ಥಳೀಯ ನಾಯಕತ್ವ ಕೂಡ ಇರಲಿಲ್ಲ. ಆದ್ರೆ ಬಿಜೆಪಿ ಮತ್ತೆ ಆರ್ಜೆಡಿ ನೋಡಿದ್ರೆ ಎರಡು ಕೂಡ ಒಂದು ಸ್ಟ್ರಾಂಗ್ ಅಲಯನ್ಸ್, ಇಬ್ಬರು ದೊಡ್ಡ ಒಂದು ಒಳ್ಳೆ ಕೇಡರ್ ಇರುವಂತಹ ಪಕ್ಷಗಳು. ಎಲ್ಜೆಪಿ ಮತ್ತೆ RLM ಕೂಡ ಈ ಸಾರಿ ಬಂದಿದೆ. 7% ವೋಟ್ ಈ ಕಡೆ ಶಿಫ್ಟ್ ಆಗಿದೆ. ಸೊ ಹಾಗಾಗಿ ಈ ಮೈತ್ರಿ ಏನಿದೆ ಬಹಳ ಒಂದು ತಗಡ ಮೈತ್ರಿ ಅಥವಾ ಬಲಿಷ್ಠವಾದಂತಹ ಮೈತ್ರಿಕೂಟ ಆಗಿತ್ತು. ಆ ಮೈತ್ರಿಕೂಟದ ಆ ಬಲಿಷ್ಠತೆ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ನಲ್ಲಿ ಕಂಡು ಬಂದಿಲ್ಲ. ಓಕೆ, ಒಂದ್ ನಿಮಿಷ ಬರ್ತೀನಿ ರಾಘವ್ ಶರ್ಮಾ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 10ನೇ ಬಾರಿಗೆ ಸಿಎಂ ಆಗ್ತಾರಾ ನಿತೀಶ್ ಕುಮಾರ್? ಅಚ್ಚರಿಯ ಅಭ್ಯರ್ಥಿ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಭಾರಿ ಕುತೂಹಲ ಮೂಡಿಸಿದೆ ಜೆಡಿಯು ಪೋಸ್ಟ್. ನ ಭೂತೋ ನ ಭವಿಷ್ಯತಿ, ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಜೆಡಿಯು ಡಿಲೀಟ್ ಮಾಡಿದೆ. ಹಾಗಿದ್ರೆ ಯಾರಾಗ್ತಾರೆ ಬಿಹಾರದ ಮುಂದಿನ ಮುಖ್ಯಮಂತ್ರಿ? ನೋಡಿ, ಈ ನಾನು ಬೆಳಗಿಂದ ಒಂದು 5-6 ಸರಿ ಕ್ವಶನ್ ಕೇಳಿದೆ. ನಿತೀಶ್ ಕುಮಾರ್ ಅವರೇ ನೆಕ್ಸ್ಟ್ ಸಿಎಂ ಅಭ್ಯರ್ಥಿನ ಅಥವಾ ಸಿಎಂ ಅವರೇನಾ ಹಣಿ ಆಗ್ತಿದ್ದಾರಾ ಅಂತೇಳಿ. ಆದ್ರೆ ಗೊತ್ತಿಲ್ಲ, ಏನಾದ್ರೂ ಏನ್ ಕಾರಣಕ್ಕೆ ಪೋಸ್ಟ್ ಡಿಲೀಟ್ ಆಗಿದೆ ಗೊತ್ತಿಲ್ಲ. ಆದ್ರೆ ರಾಜಕೀಯ ಲೆಕ್ಕಾಚಾರಗಳಂತೂ ಶುರುವಾಗಿದೆ. ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳಲಾಗ್ತಾರೆ ಸಿಎಂ ಅಭ್ಯರ್ಥಿ. ಆದ್ರೆ ಪೋಸ್ಟ್ ಅನ್ನ ಹಾಕಿ ಡಿಲೀಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಹುಡ್ಕೋದಕ್ಕಿಂತ ಚರ್ಚೆನೇ ಜಾಸ್ತಿ ಆಗ್ತಾ ಇದೆ. ಏನಪ್ಪ ಹಿಂಗಾಗೋಯ್ತು, ಬೆಳಗಿಂದ ಇದ್ದಂತ ಲೆಕ್ಕ ಒಂದಾದ್ರೆ ಆ ಪೋಸ್ಟ್ ಡಿಲೀಟ್ ಆದ್ಮೇಲೆ ಮತ್ತೊಂದು ಲೆಕ್ಕ ಅನ್ನುವಂತ ಆಗಿದೆ. ಏನಾಗಬಹುದು ಈಗಲೂ ಕುತೂಹಲ ಇದೆ. ನಾನು ಈಗಲೂ ಕೇಳ್ತಾ ಇದ್ದೀನಿ, ಅವರೇನಾ ಅಥವಾ ಬೇರೆ ಏನಾದ್ರು ಪ್ಲಾನಿಂಗ್ ಇದೆಯಾ, ಲೆಕ್ಕಾಚಾರಗಳೇನಾದ್ರು ಇದೆಯಾ? ಸದ್ಯಕ್ಕಂತ ಏನು ಗೊತ್ತಾಗ್ತಿರೋ ಲೆಕ್ಕಾಚಾರ, ಬಿಜೆಪಿ ಲೆಕ್ಕಾಚಾರ ಏನಿದೆ ಅಂತೇಳಿ. ಈಗ ನೀವು ತೋರಿಸಿರೋ ನಂಬರ್ ಪ್ರಕಾರ 95, ಬಿಜೆಪಿಗೆ 95 ಇದೆ, ಜೆಡಿಯುಗೆ 84 ಇದೆ. ಜೆಡಿಯುವನ್ನು ಹೊರತುಪಡಿಸಿ ಬಿಜೆಪಿ ಸರ್ಕಾರ ರಚನೆ ಮಾಡಕ್ಕಾಗುತ್ತೆ ಅಷ್ಟು ನಂಬರ್ಗಳು ಅವರಿಗೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ಬರ್ತೀವಿ. ಇದು ನಾವು ಬಹಳ ಎಲ್ಜೆಪಿ ನೀವು ತಗೊಂಡ್ರೆ 22ರಲ್ಲಿ ಅವರು 20, ಬಿಜೆಪಿ 97 + 22 117 ಆಯ್ತು. RLM HM ಇದೆ, HM 5ರಲ್ಲಿದೆ, RLM 4ರಲ್ಲಿದೆ. ಜೆಡಿಯುನ ಪಕ್ಕದಲ್ಲಿಟ್ಟರು ಕೂಡ ಅವ್ರಿಗೆ ಮೆಜಾರಿಟಿ ನಂಬರ್ ಬರುತ್ತೆ.
ಹಾಗಂತ ನೀವು ಆರಂಭದಲ್ಲಿ ಹೇಳಿದಂತೆ But ನಿತೀಶ್ ಹಾಗಂತ- ಕುಮಾರ್ ಅವ್ರನ್ನ ಬದಿಗಿಟ್ಟಿವ್ರು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ತುಂಬಾ ಹೈಪಥೆಟಿಕಲ್ ಅನ್ಸುತ್ತೆ ಆ ರೀತಿ ಬೇರೆ argument. ರೀತಿಯಾದಂತ ಮೆಸೇಜ್ ಬೇರೆ ಸೊ ಹಾಗಾಗಿ ಯಾಕೆ ಹೇಳಿದ್ರೆ ಇದನ್ನ ಲಾರ್ಜ್ ನನಗೆ ಅನ್ಸುತ್ತೆ. ಈಗ 82 ಸೀಟ್ಸ್ ಜೆಡಿಯುಗೆ ಬಂದಿರಬಹುದು. ನನಗೆ ಅಲ್ಲಿ ಕಂಡು ಬಂದಿರೋದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಯ ಕಾರಣ. Popularity ರಾಜ್ಯದಲ್ಲಿ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಇದೆ, ಅದು ಕೂಡ ಬಿಜೆಪಿ ಅದು BJP gain ಆಗಿದೆ. ಬಿಜೆಪಿಯಲ್ಲಿ ಯಾರು ಲೀಡರ್ ಇದ್ದಾರೆ? ಸಾಮ್ರಾಟ್ ಚೌಧರಿ ಮುಖ ಇಟ್ಕೊಂಡು ಹೋದ್ರೆ ಜನ ಓಟ್ ಹಾಕಲ್ಲ. 2% ಅವರಿಗೆ ನೀವು ತಕ್ಕಡಿಯಲ್ಲಿ ಹಿಡಿದ್ರೆ ನಿತೀಶ್ ಕುಮಾರೇ ಬರೋದು ನಾಯಕತ್ವ ವಿಷಯದಲ್ಲಿ. ಜನ ಅವರೇ ಆದ್ರೆ ಒಂದು ನೇರವಾದಂತ ಪ್ರಶ್ನೆ ಕೇಳ್ತಾರೆ ರಾಘವ ಶರ್ಮಾ ಅವರು. ಈ ಪ್ರಶ್ನೆ ನಾನು ಕೇಳಬೇಕು ಅಂತ ಬೆಳಗಿಂದ ಆತುರ್ತಾ ಇತ್ತು. ಈಗ ನೋಡಿ, ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ಸಿಎಂ ಆಗಿದ್ರು, ಅವ್ರು ಇನ್ನೂ ಕುರ್ಚಿಯಿಂದ ಇಳಿದಿಲ್ಲ. ಆಲ್ರೆಡಿ ರೇಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಹಿಂದೆಗಡೆ ರೆಡಿ ಆಗಿದ್ದಾರೆ ಟವಲ್ ಹಾಕಕ್ಕೆ. ಆತರ ಫೈಟ್ ಅಲ್ಲಿ ಇರ್ಲಿಲ್ವಾ ನಿತೀಶ್ ಕುಮಾರ್ ಯಾವತ್ತೂ ಅಂತ ಒಂದು ಸನ್ನಿವೇಶ ಎದುರಾಗ್ಲಿಲ್ವಾ? ಇಲ್ಲ, ಅಲ್ಲಿ ಕಾಂಪಿಟೇಟರ್ಸ್ ಇರಲಿಲ್ಲ ನಿತೀಶ್ ಕುಮಾರ್ ಅವರಿಗೆ. ಕಾಂಪಿಟೇಟರ್ಸ್ ಇಲ್ಲದ ಕಾರಣ ಕಾಂಪಿಟೇಟರ್ಸ್ ಅಂತ ಹೇಳ್ತಾರೆ. ಈಗ ನೋಡಿ, ಕಾಂಪಿಟೇಟರ್ಸ್ ನ ಹುಟ್ಟು ಹಾಕ್ಲಿಲ್ವಾ? ಜೆಡಿಯುನಲ್ಲಿ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಇರುವಂತ ನಾಯಕ ಯಾರು ಬರಲಿಲ್ಲ. ಬಹುಶಃ ಅವರೇ ಇದ್ದ ಕಾರಣ ಇವನ್ ಜೆಡಿಯು ಅವರು ಯಾರು ಕೂಡ ಅಲ್ಲ, ರಾಘವ ಶರ್ಮಾ ಬರ್ಲಿಕ್ಕೆ ಅವ್ರು ಬಿಡ್ಲಿಲ್ಲ ಏನೋ ಗೊತ್ತಿಲ್ಲ. ಬಟ್ ನಿತೀಶ್ ಕುಮಾರ್ ಅವರಂತ ವರ್ಚಸ್ ಇರುವಂತ ನಾಯಕ ಜೆಡಿಯುನಲ್ಲಿ ಇದುವರೆಗಂತೂ ಯಾರು ಕಾಣಲಿಲ್ಲ. ಲಲ್ಲನ್ ಸಿಂಗ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರ ಜೊತೆಗೆ ಬಿಜೆಪಿ ಏನು ಒಳಗಿಂದೊಳಗೆ ಮಾತುಕತೆ ಮಾಡ್ತಿದ್ದೆ ಅದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಬಿಜೆಪಿ ಯಾವ ರೀತಿಯಾಗಿ ಪ್ರಶ್ನೆ ಮೂಡ್ತು ಅಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಹಂಗೆ ಆಯ್ತು, ಈ ಕರ್ನಾಟಕದಲ್ಲೂ ಕೂಡ ಹಾಗೆ ಆಯ್ತು. ಸಿಎಂ ರೇಸ್ ಅಲ್ಲಿ ಇರೋ ತುಂಬಾ ಜನ ಇರ್ತಾರೆ. ಆದ್ರೆ 19 ವರ್ಷ ಸಿಎಂ ಆಗಿದ್ದಂತ ನಿತೀಶ್ ಕುಮಾರ್ ಅವ್ರಿಗೆ ಅವರ ಹಿಂದೆ ಯಾರು ಇನ್ನೊಬ್ರು ಇದ್ದಾರೆ ಅಂತ ಯಾವತ್ತೂ ಯಾರು ಕಣ್ಣು ಕಾಣಿಸ್ಲಿಲ್ಲ ಅಥವಾ ಅನಿಸ್ಲಿಲ್ವಾ? ಅಥವಾ ಯಾರಾದ್ರೂ ಇದ್ರೂ ಕೂಡ ಅವ್ರು ಮುಂದೆ ಬರ್ಲಿಲ್ವಾ? ನನ್ನ ಸಹೋದರಿ ಶ್ರೀಪಾದ್ ಏನೋ ಕ್ವಶನ್ ಕೇಳ್ತಾ ಇದ್ದಾರೆ. ಇದೇ ವಿಚಾರ ರಾಘವ ಶರ್ಮಾ, ಈ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಎರಡು ವಿಚಾರಗಳಿದೆ. ಗೊತ್ತಿಲ್ಲ ನನಗೆ, ಅದನ್ನ ನೀವು ಸಹಮತಿ ವ್ಯಕ್ತಪಡಿಸ್ತಿರೋ ಇಲ್ವಾ ಅಂತ ಹೇಳಿ. ಒಂದು, ಈ ವಯಸ್ಸಿನ ಕಾರಣದಿಂದಾಗಿ ಸದ್ಯ 2 ವರ್ಷ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು. ಅದಕ್ಕೆ NDA ಬಿಜೆಪಿ ಅವರು ಕೂಡ ಓಕೆ ಅನ್ಬಹುದು. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಪದ ತ್ಯಾಗ ಮಾಡಿದ್ರೂ ಕೂಡ ನಾನು ಹೇಳಿದವನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವರ ಕ್ಯಾಂಡಿಡೇಟ್ ನ ಕರ್ಕೊಂಡ್ಬಂದು ಕೂರಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು. ನಂಬರ್ 1. ಇನ್ನ ನಿತೀಶ್ ಕುಮಾರ್ ಇರಲಿಲ್ಲ ಅಂತಂದ್ರೆ, ಅಥವಾ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಲ್ಲ ಅಂತಂದ್ರೆ, ಅಲ್ಲಿ ಮುಖ್ಯಮಂತ್ರಿ ಫೇಸ್ ಯಾವ್ದಿದೆ ಬಿಹಾರದಲ್ಲಿ? ಸಾಮ್ರಾಟ್ ಚೌಧರಿ ಅವರಿಗೆ ಅಲ್ಪ ಸ್ವಲ್ಪ ಚಾರ್ಮ್ ಇತ್ತು, ಅದನ್ನ ಈ ಪ್ರಶಾಂತ್ ಕಿಶೋರ್ ಬಂದು ಹಾಳು ಮಾಡ್ಬಿಟ್ರು. ಐ ಗೆಸ್ ನಿಮಗೇನ್ ಅನ್ಸುತ್ತೆ? ಕರೆಕ್ಟಾ? ಸಹಮತ ಇದೆಯಾ? ನಿತೀಶ್ ಕುಮಾರ್ ಅವರನ್ನ ಒತ್ತಾಯಪೂರ್ವಕವಾಗಿ ಬಿಜೆಪಿ ಅವರು ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹೌದೌದು, ಅದು ಒಂದು ಒಳ್ಳೆ ಮೆಸೇಜಿಂಗ್ ಆಗಲ್ಲ. ಮತ್ ಪುನಃ ಬಿಜೆಪಿ ಬಗೆಗಿನ ಅಭಿಪ್ರಾಯಗಳು ಬದಲಾಗ್ತವೆ. ಬಹುಶಃ ಅವರಾಗೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಬಿಜೆಪಿಗೂ ವರ್ಕೌಟ್ ಆಗಿದೆ. ಆಯ್ತಾ, ಜೆಡಿಯು ಓಟ್ಸ್ ಬೇರೆ ಎಲ್ಜೆಪಿಯು ಶಿಫ್ಟ್ ಆಗಿದೆ, ಬಿಜೆಪಿಗೂ ಶಿಫ್ಟ್ ಆಗಿದೆ. ಹಾಗೆ ಬಿಜೆಪಿ ಓಟ್ಸ್ ಪರಸ್ಪರ ವರ್ಕೌಟ್ ಆಗಿದೆ. ನಿತೀಶ್ ಕುಮಾರ್ ಅವರ ಹೆಸರನ್ನ ಅನೇಕರು ತಗೊಂಡಿದ್ದಾರೆ. ನಿತೀಶ್ ಕುಮಾರ್ ಕಿಸ್ಕೋ ಜಿತಾಯಂಗೆ, ನಿತೀಶ್ ಕುಮಾರ್ ಜಿಕೋ ಜಿತಾಯಂಗೆ ಅಂತ ಹೇಳ್ತಾ ಇದ್ದದ್ದು. ಅದ್ರ ಜೊತೆಗೆ ಬಿಜೆಪಿ ಅಂತ ಹೇಳ್ತಾ ಇದ್ರು. ಆದ್ರೆ ಹೆಚ್ಚು ಹೆಸರು ಕೇಳಿ ಬರ್ತಿದ್ರು ನಿತೀಶ್ ಕುಮಾರ್ ಅವರೇ. ಹಾಗಾಗಿ ಅವರನ್ನ ಬದಿಗೆ ಸರಿಸಿ ನೀವು ಕುರ್ಚಿಯಿಂದ ಕೆಳಗೆ ಇಳಿಲೇಬೇಕು ಅನ್ನೋ ಒಂದು ಒತ್ತಡ ಹೇರುವಂತ